ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಅನ್ನದಾತರು ಬೆಳೆ ಕಳೆದುಕೊಂಡು ಕಣ್ಣೀರಿಟ್ಟಿದ್ದಾರೆ. ರಸ್ತೆಗಳು ಒಂದ್ ಕಡೆ ಜಲಾವೃತವಾಗ್ತಾ ಇದ್ರೆ ಮತ್ತೊಂದ್ ಕಡೆ ಮನೆ ಗೋಡೆಗಳು ಕುಸಿತಾ ಇದೆ. ಈ ಕುರಿತಾದಂತಹ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಣ್ಣೀರು, ಮಳೆ ತಂದ ಅವಾಂತರಕ್ಕೆ ಅನ್ನದಾತರ ಕಣ್ಣೀರು. ಹೀಗೆ ಮಹಿಳೆ ಕಣ್ಣೀರು ಹಾಕಿ ಅಳಲು ತೋಡ್ಕೊಳ್ತಾ ಇರುವಂತ ಈ ದೃಶ್ಯ ಗದಗ ತಾಲೂಕಿನ ಅಡವಿ ಸೋಮಾಪುರದ್ದು. ಇಲ್ಲಿ ರೈತರು ಕಷ್ಟಪಟ್ಟು ಬೆವರು ಸುರಿಸಿ ಹೆಸರು ಬೆಳೆಯನ್ನ ಬೆಳೆದಿದ್ರು, ರಾಶಿ ಒಣಮಾಡಿ ಹಾಕಿದರು. ಇನ್ನೇನು ಮಾರಿ ತಮ್ಮ ಕಷ್ಟಗಳನ್ನೆಲ್ಲ ಕಳೆದುಕೊಳ್ಬೇಕು ಅಂತಿದ್ದಾಗಲೇ ಮಳೆರಾಯ ತನ್ನ ರೌದ್ರ ರೂಪವನ್ನೇ ತೋರಿಸಿದ್ದಾನೆ. ಗಬ್ಬು ವಾಸನೆ ಮೊಳಕೆ ಹೊಡಿತಾ ಇರುವಂತಹ ಹೆಸರು ಕಂಡು ರೈತ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಅಲ್ರಿ ಸರ, ನಾವು ಏನ್ ನೋಡ್ಬೇಕು? ನಾವು ತೋರಿ ಏನ್ ತಗೊಂತೀರಿ ನೋಡ್ರಿ. ಇಲ್ಲಿನ ಅನ್ನದಾತರು ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಬೆಳೆದ ಬೆಳೆ ಗೊಬ್ಬರದಂತಾಗಿದ್ದು ಅನ್ನದಾತನ ಸಂಕಷ್ಟಕ್ಕೆ ದೂಡಿದೆ. ಇಲ್ಲಿ ಈ ಭಾಗದಲ್ಲಿ ನೋಡಬಹುದು, ಇದು ಕೂಡ ಹೆಸರು ರಾಶಿ ಮಾಡಿ ಇಟ್ಟಿದ್ದಾರೆ. ಯಾಕಂದ್ರೆ ನಿರಂತರ ಮಳೆಗೆ ಸಂಪೂರ್ಣ ಹಸಿ ಆಗಿ ಹೋಗಿದೆ, ಗಬ್ಬು ವಾಸನೆ ಹೊಡ್ತಿದೆ. ಈಗ ಬೂಸ್ಟ್ ಕೂಡ ಕಟ್ಟಿದೆ ನೋಡಿ, ಬಿಳಿ ಬಿಳಿ ಈ ತರ ಆಗಿದೆ, ಎಲ್ಲ ಬೂಸ್ಟ್ ಗಟ್ಟು ಹೋಗ್ತದೆ. ಇದು ಮಾರ್ಕೆಟ್ನಲ್ಲಿ ಈ ಒಂದು ಹೆಸರಿಗೆ ಯಾವುದೇ ರೀತಿಯ ಬೆಲೆ ಇದೆ, ಇದು ಗೊಬ್ಬರಕ್ಕೆ ಹಾಕಬೇಕು ಅನ್ನುವಂಥದ್ದು ಈಗ ರೈತರ ಮಾತು. ಇಲ್ಲಿ ನೋಡಿ, ಸರ್ವನಾಶ, ಎಲ್ಲವೂ ಜಲಸ್ವಾಹ. ಹೀಗೆ ಪಪ್ಪಾಯ ಬೆಳೆ ಕೊಚ್ಚಿ ಹೋಗಿರುವಂತಹ ಈ ದೃಶ್ಯ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಬೀರಾಳ ಗ್ರಾಮದ್ದು. ಇಲ್ಲಿ ಕಳೆದ 6-7 ತಿಂಗಳಿನಿಂದ ರೈತರು ಪಪ್ಪಾಯ ಬೆಳೆ ಬೆಳೆದಿದ್ರು. ಆದರೆ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಹಳ್ಳ ಉಕ್ಕಿ ಬಂದಿದೆ. ಆಗ ಇಡೀ ಪಪ್ಪಾಯ ಬೆಳೆ ನೀರು ಪಾಲಾಗಿದೆ. ಈಗ ನಿನ್ನೆ ಎಷ್ಟು ಗಂಟೆಗೆ ಈ ಒಂದು ಹಳ್ಳ ಬಂತು ಮತ್ತು ಮಳೆ ಬಂತು? ರಾತ್ರಿ 10:30 ಗಂಟೆಗೆ ಮಳೆ ಬಂತು ಸರ್. ರಾತ್ರಿ 10:30 ಗಂಟೆಗೆ ಮಳೆ ಬಂತು. ರಾತ್ರಿ 3:30 ಗಂಟೆ ತನಕ ಮಳೆ ಬಂದ ಸರ್. ಮಳೆ ಬಂದ ಬೆಳಗ್ಗೆ ಬಂದು ನೋಡ್ತಾನೆ ಈ ಪರಿಸ್ಥಿತಿ ಆಗಿದ್ದಾರೆ. ಇದರಲ್ಲಿ 60-70 ಲಕ್ಷ ರೂಪಾಯಿ ಖರ್ಚು ಮಾಡೀವಿ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಪೂರ ಭಾಳ ತ್ರಾಸಿನಲ್ಲಿ ಇವಿ ಸರ್. 2 ತಿಂಗಳಿಂದ ಸಾಕಿದ್ರಿ ಬೆಳೆ ಸಾಕಿದ್ವಿ ಸರ್. ಇನ್ನೊಂದು ತಿಂಗಳಲ್ಲಿ ಮಾಲ್ ಬರುತ್ತಿದ್ದೆ ಕೈಯಲ್ಲಿ. ಕಲಬುರಗಿ ಜಿಲ್ಲೆಯ ಪಕ್ಕದ ಯಾದಗಿರಿಯಲ್ಲಿಯೂ ಇದೇ ಪರಿಸ್ಥಿತಿ. ಅಬ್ಬೆ ತುಮಕೂರು ಗ್ರಾಮದ ಜಮೀನುಗಳು ನೀರು ನಿಂತು ಹಳ್ಳದಂತೆ ಬದಲಾಗಿವೆ. ಇಲ್ಲಿನ ಹತ್ತಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರು ಗ್ರಾಮದ ರೈತರ ಜಮೀನಲ್ಲಿದ್ದೇನೆ. ಕೆಲ ದೃಶ್ಯ ತೋರಿಸುವಂತ ಪ್ರಯತ್ನ ಕೂಡ ಮಾಡ್ತೇನೆ. ಈ ಒಂದು ಜಮೀನಲ್ಲಿ ಹತ್ತಿ ಬೆಳೆಯನ್ನು ಬೆಳೆಯಲಾಗಿದೆ. ಹತ್ತಿ ಬೆಳೆ ಸಂಪೂರ್ಣವಾಗಿ ಈಗ ಜಲಾವೃತ ಕೂಡ ಆಗಿರುತ್ತೆ. ಯಾಕಂದರೆ ಸರ್ಕಾರ ಕೂಡಲೇ ಬೆಳೆ ನಾಶ ಆದಂತಹ ಸ್ಥಳಕ್ಕೆ ಬಂದು ಏನು ಪರಿಶೀಲನೆ ಮಾಡಬೇಕು, ಜೊತೆಗೆ ಸರ್ವೆ ಕೂಡ ಮಾಡುವ ಮೂಲಕ ರೈತರಿಗೆ ಪರಿಹಾರ ಘೋಷಣೆ ಮಾಡುವಂಥ ಕೆಲಸ ಮಾಡಬೇಕಂತೇಳಿ ರೈತರು ಆಗ್ರಹಿಸಿದ್ದಾರೆ. ಬೀದರ್ ತಾಲೂಕಿನ ಬರಿಕಾಬಾದ್ನಲ್ಲೂ ಉದ್ದು, ಹೆಸರು ಬೆಳೆ ಹಾಳಾಗಿದೆ. ಕಟಾವಿಗೆ ಬಂದಿದ್ದ ಬೆಳೆ ಕಳೆದುಕೊಂಡಂತ ಅನ್ನದಾತರು ಕಂಗಾಲಾಗಿದ್ದಾರೆ. ಬರಿದಾಬಾದ ಗ್ರಾಮದ ಸಂಪೂರ್ಣವಾಗಿ ಸುಮಾರು 100 ಎಕರೆಯಷ್ಟು ಏನು ಬೆಳೆದಂತ ಉದ್ದು, ಸೋಯಾಬೀನ್, ಹೆಸರು ಸಂಪೂರ್ಣವಾಗಿ ಇಲ್ಲಿ ನೀರಲ್ಲಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಇಲ್ಲಿ ಬೆಳೆ ಕಾಣ್ತಾ ಸಾಕಷ್ಟು ಪ್ರಮಾಣ ಮೊಣಕಾಲುದ್ದ ನೀರು ನಿಂತುಕೊಂಡಿದ್ದಂಗೆ ಬೆಳೆನೂ ಸಹಿತ ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ರೈತರು ಕೂಡ ತಾವು ಬೆಳೆದಂತ ಬೆಳೆನ ಇಲ್ಲಿನವರನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರದೇಶದಲ್ಲಿ ಸೇರಿ ಎಲ್ಲ ಮುಳುಗಡೆ ಆಗಿ ನಮ್ಮ ರೈತರದು ಎಲ್ಲ ಲಾಸ್ ಆಗಿದೆ ಸರ್ ಬೆಳೆ. ಉತ್ತರ ಕನ್ನಡದಲ್ಲಿ ಗೋಡೆ ಕುಸಿದು ತಾಯಿ ಮಗ ಮನೆಯಲ್ಲಿ ಸಿಲುಕಿದ್ದಾರೆ. ಕಾರವಾರ ನಗರದ ಕೋಡಿ ಭಾಗದಲ್ಲಿ ಈ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ವಿಜಯ ಪಾಲೇಕರ್ ಎಂಬುವರ ಕುಟುಂಬ ಅಪಾಯದಿಂದ ಪಾರಾಗಿದೆ. ಇನ್ನು ಕುಮಟಾದ ಗೋಕರ್ಣ, ಮಾದನಗೇರಿಯಲ್ಲಿ ರಸ್ತೆ ಜಲಾವೃತಗೊಂಡಿದೆ. ಹಲವು ವಾಣಿಜ್ಯ ಮನೆಗಳಿಗೂ ಮಳೆ ನೀರು ನುಗ್ಗಿದೆ. ರಸ್ತೆ ಜಲಾವೃತದಿಂದ ವಾಹನ ಸವಾರರು ಪರದಾಡಿದ್ದಾರೆ. ಇದಷ್ಟೇ ಅಲ್ಲ, ಉಡುಪಿ ತಾಲೂಕಿನ ತೊಟ್ಟಂ ಸಮುದ್ರ ತೀರದ ಬಳಿ ಸಮುದ್ರದ ಅಲೆಗಳ ಹೊಡೆತಕ್ಕೆ ನಾಡದೋಣಿ ಪಲ್ಟಿಯಾಗಿದೆ. 2 ದಿನಗಳಿಂದ ನಿರಂತರವಾಗಿ ಮಳೆ ಬರುತ್ತಿದ್ದು ಮೀನುಗಾರರು ಮೀನುಗಾರಿಕೆಗೆ ತೆರಳಿದ್ರು. ಈ ವೇಳೆ ದೋಣಿ ಪಲ್ಟಿ ಹೊಡೆದು 4 ನೀರು ಪಾಲಾಗಿದ್ರು. ಲೈಫ್ ಜಾಕೆಟ್ ನೀಡುವ ಮೂಲಕ ರಕ್ಷಣೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.